ಸ್ವಲ್ಪ ಹೊತ್ತಿನಲ್ಲಿ ಯುಎಸ್ಗೆ ಹೊರಡಬೇಕು. ಯಾಕಮ್ಮ ಮಾತು ಚೆನ್ನಾಗಿದೆಯಾ? ಬಾಯ್ ಅಪ್ಪಾಜಿ, ಹುಷಾರು. ಸ್ವಾಮಿ ವಿಗ್ರಹ ಚೆನ್ನಾಗಿದೆ ಅಂದೆ. ಅಳ್ಬೇಡಿ ಮಾಮಿ, ಬರ್ತಾರೆ 6 ತಿಂಗಳಲ್ಲಿ. ನೀನ್ ಅಳ್ಬೇಡ ಪಾಪ, ದೀಪ ಪೂಜೆ ಮಾಡ್ತಿದ್ದೇನೆ ಎದ್ದು ಅಂತ. ಹಲೋ, ಹಾಯ್, ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಕ. ವೆಲ್ಕಮ್ ಟು ದ ಚಾನೆಲ್. ಗುಡ್ ಮಾರ್ನಿಂಗ್. ಇವತ್ತು ನಮ್ಮ ಅಣ್ಣ ಅಮೆರಿಕಕ್ಕೆ ಹೊರಟಿದ್ದಾರೆ. ಇವತ್ತು ನಮಗೆ ಅಂಜಲ್ ಮಸಾಲ ಫ್ರೈ. ನನ್ನ ಮಗಳು ತುಂಬಾ ಟೈಮಿಂದ ಹೇಳ್ತಿದ್ದಾಳೆ ಹೋಟೆಲ್ ಸ್ಟೈಲ್ ಮಾಡ್ಬೇಕಮ್ಮ, ಹೋಟೆಲ್ ಸ್ಟೈಲ್ ಮಾಡ್ಬೇಕಂತ. ಅದಕ್ಕೆ ಈ ತರ ಕಾವಲಿನೂ ತಂದಿದ್ದಾಳೆ. ಕಾವಲಿ ನಮ್ದು ಹಾಳಾಗಿತ್ತು, ಹೊಸ ಕಾವಲಿ ತಂದಿದ್ದಾಳೆ. ಹೊಸ ಕಾವಲಿಲಿ ಇವತ್ತು ಅಂಜಲ್ ಮಸಾಲ ಫ್ರೈ ಮಾಡುವಂತ ಮಾಡ್ತೇನೆ, ತೋರಿಸ್ತೇನೆ ಹೇಗೆ ಮಾಡೋದು. ಇದೇ ಅಂಜಲ್ ಮೀನು ಅಂದ್ರೆ ಕಿಂಗ್ ಫಿಶ್. 4 ಐಟಮ್ ಫಿಶ್ ತಂದಿದ್ವಿ. ಮತ್ತಿ ಮೀನು, ಮತ್ತೆ ಸಿಲ್ವರ್ ಫಿಶ್, ಅಂಜಲ್, ಕೊಡ್ಡೆ. ನಿನ್ನೆ ಕೊಡ್ಡೆ ಸಾರು ಮಾಡಿದ್ದೇವೆ. ಇವತ್ತು ಅಂಜಲ್ ಮಸಾಲ ಫ್ರೈ ಮಾಡುವಂತ. ಅದಕ್ಕೆ ನನ್ ಮಸಾಲ ಆಲ್ರೆಡಿ ಫ್ರಿಜ್ ಅಲ್ಲಿ ಸ್ಟಾಕ್ ಇರ್ತದೆ ಯಾವಾಗ್ಲೂ, ಅದ್ರಲ್ಲೇ ಮಾಡುದು ನಾನು. ಇವಾಗ ಇದಕ್ಕೆ ಸ್ವಲ್ಪ ಮಸಾಲೆ ಹಾಕಿ ನೆನೆಲಿಕ್ಕೆ ಇಡು, ಒಂದು ಅರ್ಧ ಗಂಟೆ. ಅಮ್ಮ ಮಸಾಲೆ ಫ್ರೈ ತುಂಬ ಚೆನ್ನಾಗಿ ಮಾಡ್ತಾರೆ. ಆದರೆ ನನಗೆ ಹೋಟೆಲ್ಗೆ ಹೋದಾಗೆಲ್ಲ ಈ ಮಂಗಳೂರು ಸ್ಟೈಲ್ ಹೋಟೆಲಲ್ಲಿ ತುಂಬ ಚೆನ್ನಾಗಿ ಡಿಫ್ರೆಂಟ್ ಟೇಸ್ಟೇ ಇರುತ್ತೆ. ಸೊ ಅಮ್ಮನಿಗೆ ಹೇಳಿದ್ದೆ ಒಂದ್ಸತಿ ಆ ಥರನೂ ಟ್ರೈ ಮಾಡಿ ಅಂತ. ಇವತ್ತು ಅದೇ ರೀತಿ ಮಾಡ್ತಾ ಇದ್ದಾರೆ. ಚಿಲ್ಲಿ ಪೌಡ್ರು ಮತ್ತೆ ಸ್ವಲ್ಪ ಎಳ್ಕೊಳ್ಳಿಕ್ಕೆ ಅಷ್ಟೇ, ತುಂಬ ಬೇಡ. ಅಲ್ಲಿ ಮಸಾಲೆ ನಾನು ಹಾಕ್ತೇನಲ್ವಾ, ಅದಕ್ಕೋಸ್ಕರ ಇಷ್ಟೇ ಮಾಡಿದ್ರೆ. ಅಮ್ಮನ ಬೆಸ್ಟ್ ಟಿಪ್ ಏನು ಗೊತ್ತಾ, ನೀವೇನಾದರೂ ಫಿಶ್ ಅಥವಾ ಚಿಕನ್ ಯಾವಾಗಲೂ ಮಾಡ್ತಾ ಇದ್ರೆ ಮಸಾಲೆ ಮುಂಚೆನೆ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿರಿ, 2-3 ಸತಿಗೆ ಆಗುತ್ತೆ. ಸೊ ಮಾಡಬೇಕಾದ್ರೆ ಸುಲಭ ಅನಿಸುತ್ತೆ. ಇಷ್ಟೇ, ಇದೊಂದು ಅರ್ಧ ಗಂಟೆ ಮ್ಯಾರಿನೇಟ್ ಆಗಲಿ. ಹೊಸ ಕಾವಲಿಯಲ್ಲಿ ಫಸ್ಟ್ ಮಾಡುವುದೇ ನಾವು ಅಂಜಲ್ ಮಸಾಲ ಫ್ರೈ. ಇದೀಗ ಫಸ್ಟ್ ಎಣ್ಣೆಯಲ್ಲಿ ಫ್ರೈ ಮಾಡಿ ತೆಗಿತೇನೆ. ಈ ತವಾ ಎಲ್ಲಿಂದ ಅಂತ ತುಂಬಾ ಜನ ಕೇಳ್ತಾ ಇದ್ರಿ ಲಾಸ್ಟ್ ಟೈಮ್. ಇದು ನೆಸ್ಟ್ ಏಷ್ಯಾದಿಂದ ಆನ್ಲೈನ್ ಅಲ್ಲಿ ತಗೊಂಡಿದ್ದು. ಫ್ರೈ ಮಾಡಿ ಆಯ್ತು ಫಿಶ್. ಈಗ ಮಸಾಲ ಹಾಕ್ತೇನೆ ಅದೇ ಎಣ್ಣೆಗೆ. ಎಷ್ಟು ಬೇಕು ಅಷ್ಟೇ ಹಾಕೊಳ್ಬೇಕು, ಇದನ್ನ ಜಾಸ್ತಿ ಇದೆ ಇದ್ರಲ್ಲಿ. ರುಚಿಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಹಾಕಿದೆ ನಾನು. ಇಲ್ಲಿ ಸ್ವಲ್ಪ ಹಾಕಿದ್ರೆ ಸಾಕು. ಫ್ರೈ ಅಂದ್ರೆ ಹಾಗೇನೆ, ಆ ಮಸಾಲೆಯಲ್ಲಿ ಆ ಎಣ್ಣೆಯಲ್ಲಿ ಈ ತರ ಮಸಾಲೆ ಫ್ರೈ ಆಗ್ಬೇಕು, ಇಲ್ಲದ್ರೆ ಈ ತರ ಬರುದಿಲ್ಲ. ಇವಾಗ ಮಸಾಲೆ ಫ್ರೈ ಆಗಿದೆ. ಅಂಜಲ್ ಮೀನು ಕರೆಕ್ಟಾಗಿ ತಿನ್ನದೆ 1 ವರ್ಷದ ಮೇಲೇ ಆಯಿತು. ಬಿಫೋರ್ ಪ್ರೆಗ್ನೆನ್ಸಿ ಇದನ್ನು ಚೆನ್ನಾಗಿ ತಿಂದಿದ್ದು ನೆನಪು, ಅದಾದಮೇಲೆ ಯಾವತ್ತೂ ತಿಂದಿಲ್ಲ. ಬಿಕಾಸ್ ಕೆಲವೊಂದು ಫಿಶ್ನ ನಾನು ಈ ಟೈಮ್ನಲ್ಲಿ ಅವಾಯ್ಡ್ ಮಾಡಬೇಕಲ್ವಾ. ಸೊ ಯಾವುದು ತುಂಬಾ ಸೇಫ್ ಆಗಿದೆ ಅದನ್ನು ಮಾತ್ರ ನಾನು ಜಾಸ್ತಿ ತಿನ್ನೋದು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ರುಚಿನೂ ಸೂಪರ್. ಅಂಜಲ್ ಮಸಾಲ ಫ್ರೈ ರೆಡಿ. ಗೈಸ್, ನಮ್ಮ ಮನೆಯಲ್ಲಿ 8ನೇ ಅದ್ಭುತ ಇವತ್ತು. ಶಾಕಿಂಗ್ ನ್ಯೂಸ್. ಏನ್ ಮಾಡಿದ್ರಿ ಹೇಳಿ? ಏನಿಲ್ಲ, ಯಾಕೆ ಫ್ರೈ ತಿನ್ಬೇಕು ಅನಿಸ್ತು, ಅದಕ್ಕೆ ತಿಂತಾರೆ. ಏನ್ ಫ್ರೈ? ಮಟನ್ ಫ್ರೈ, ಬೋಟಿ ಫ್ರೈ, ಫ್ರೈ ಮಾಡಿ. ಮೀನ್ ಏನ್ ಅಂಜಲ್ ಮೀನ್, ಅಂಜಲ್ ಫ್ರೈ, ಮಸಾಲ ಫ್ರೈ, ಮಸಾಲೆ ಫ್ರೈ ಹೇಗಿದೆ ನೀನ್ ಚೆನ್ನಾಗಿ ಬಾಲ್ ಅಂದ? ಹೋಟೆಲ್ದೆಲ್ಲ ಕಾತನ ಅಲ್ಲೇ ಇಲ್ಲ, ಈ ಮೀನ್ ಸ್ಮೆಲ್ಲೇ ಇಲ್ಲ. ಅದಕ್ಕೆ ಚಿನ್ನದ ರೇಟ್. ನಾನು ನಮ್ಮ ಮದರ್ ಇಂಡಿಯಾಗೆ ಹೇಳಿದ್ದೆ ನನಗೆ ಹೋಟೆಲ್ ಸ್ಟೈಲೇ ಮಾಡಿ. ಸೇಮ್ ಅದೇ ತರ ಬಂತು. ನಾನು ಈ ಮೀನ್ ತಿನ್ಬಾರ್ದು ಅಲ್ಲ, ಬಿಕಾಸ್ ಮಗುಗೆ ಬ್ರೆಸ್ಟ್ ಫೀಡಿಂಗ್ ಮಾಡ್ತಾ ಇದ್ದೀನಿ. ಈ ಮೀನ್ ಒಳ್ಳೇದಲ್ಲ. ಖಾಲಿ ಮಾಸ ತಿನ್. ಹೌದಾ? ನಾನು ಇದು ತಿಂದೇ ಇಲ್ಲ ಪ್ರೆಗ್ನೆನ್ಸಿ ಆದ್ಮೇಲಿಂದ. ಕೆಲವೊಂದ್ ಮೀನ್ ತಿನ್ನಂಗಿಲ್ಲ. ಕೆಲವು ಮೀನ್ ತಿನ್ಬಾರ್ದು. ಪಾಪ್ಲೆಟ್ ತಿನ್ಬೋದು, ಸಿಲ್ವರ್ ಫಿಶ್ ತಿನ್ಬೋದು, ಬೂತೆ ತಿನ್ಬೋದು, ನಿನ್ನೆ ಮಾಡಿದ್ ತಿನ್ಬೋದು, ಬಂಗಡೆ ಎಲ್ಲ ತಿನ್ಬೋದು. ಇದ್ರಲ್ಲಿ ಮರ್ಕ್ಯೂರಿ ಜಾಸ್ತಿ ಇರುತ್ತೆ, ಅಂತ ಫಿಶ್ ಎಲ್ಲ ತಿನ್ಬಾರ್ದು. ಹಂಗಂತ 1 ಪೀಸ್ ತಿಂದ್ರೆ ಏನು ಆಗಲ್ಲ. ಎಷ್ಟೋ ಸತಿ ಅಮ್ಮ ಮಾಡಿದಾರೆ ಈ ಮೀನ, ನಾನು ತಿಂದೇ ಇಲ್ಲ. ಮಗನಿಗೆ ಸ್ವಲ್ಪ ಡ್ರ್ಯಾಗನ್ ಫ್ರೂಟ್ ಕೊಟ್ಟಿದ್ದೆ ಟೇಸ್ಟ್ ಮಾಡೋದಕ್ಕೆ. ಏನ್ ಕೊಟ್ಟಿದ್ದೀನಿ ಅದಕ್ಕೆ? ಬರೀ ಓಡಿಸಿದೆ ಅಷ್ಟೇ ಅದಕ್ಕೆ. ಸಾಕಣ್ಣ, ಇಲ್ಲಿದೆ ಅದಕ್ಕೆ ಕೊಡ್ಲಿಕ್ಕೆ. ಒಂದೊಂದ್ಸತಿ ಮಗ ಚೆನ್ನಾಗಿ ತಿಂತಾನೆ, ಒಂದೊಂದ್ಸತಿ ತಿನ್ನೋದೇ ಇಲ್ಲ. 1 ಸ್ಪೂನೂ ತಿನ್ನೋದಕ್ಕೆ ಇಷ್ಟಪಡಲ್ಲ. ಆ ಟೈಮ್ನಲ್ಲಿ ನಾನು ಫೋರ್ಸ್ ಮಾಡೋದಕ್ಕೆ ಹೋಗಲ್ಲ. ಬಿಕಾಸ್ ಡಾಕ್ಟರ್ಸ್ ಕ್ಲಿಯರ್ ಆಗಿ ಹೇಳೋದು ಇಷ್ಟೇ, ಮಕ್ಳಿಗೆ ಯಾವತ್ತೂ ಫೋರ್ಸ್ ಮಾಡಬೇಡಿ. ಫೋರ್ಸ್ ಮಾಡಿದ್ರೆ ಊಟದ ಮೇಲೆ ಆ ಒಂದು ಪ್ರೀತಿ ಬರಲ್ಲ, ಇಷ್ಟನೇ ಆಗಲ್ಲ ಮಕ್ಕಳಿಗೆ ಊಟ ತಿನ್ನೋದಕ್ಕೆ ಅಂತ. ಸ್ವಾಮಿ ವಿಗ್ರಹ ಚೆನ್ನಾಗಿದೆ ಅಂದೆ. ಅಲ್ಲಿ ಶುಕ್ರವಾರದಲ್ಲಿ ಬಂದರೆ ಭಗವಂತ ಒಳ್ಳೇದಾಗ್ಬಿಡಲಿ.
ತುಂಬ ಜನ ಪ್ರೀತಿ ತೋರಿಸಿದ್ದೀರಾ ದೇವ್ರ ಫೋಟೋಗೆ, ಥ್ಯಾಂಕ್ ಯು ಸೋ ಮಚ್. ಇವತ್ತು ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಗೆ ಹೊರಡಬೇಕು. ಸೊ ಫ್ಯಾಮಿಲಿ ಜೊತೆ ಒಂದಷ್ಟು ಟೈಮ್ನ ಸ್ಪೆಂಡ್ ಮಾಡಬೇಕು ಅಂತ. ಇನ್ನು ಎಷ್ಟೊತ್ತಿದೆ? 8:30. ಎಷ್ಟೊತ್ತಿಗೆ ಮನೆ ಬಿಡೋದು ಅಪ್ಪಾಜಿ? 11 ಗಂಟೆಗೆ. 11 ಗಂಟೆ, 8:30. 3 ಗಂಟೆ ಇದೆ, 3 hours ಇದೆ ಈ ಮನೆಯಲ್ಲಿ ಅಷ್ಟೇ. ಏನೇನ್ ಮಾಡ್ತಾ ಇದ್ದಾರೆ ಇವತ್ತು? ಏನ್ ಸ್ಪೆಷಲ್ ಇದೆ? ಬರೀ ಗಲಾಟೆ ಗಲಾಟೆ ನೋಡಿ. ನಿನ್ ಕೆಲಸ ಎಷ್ಟಿದೆ ಮಾಡೋ ಇರೋದನ್ನ ಹೇಳ್ಬೇಕಲ್ಲ. ಫುಲ್ ಡೀಪ್ ಡಿಸ್ಕಷನ್ಸ್ ಆಯ್ತಾ. ನಾವೊಂದು ಟೀಮ್, ಮಾಮಂದು ಬೇರೆನೇ ಟೀಮ್. ನೀನ್ ಯಾಕಮ್ಮ ಮಾತು ಆಗ್ಬಿಡಿ, ವಾದ ಮಾಡೋಣ. ಇರೋದನ್ನ ಹೇಳ್ತಾ ಇದ್ದೀನಿ, ರಿಯಲ್ ಫ್ಯಾಕ್ಟ್ ನಾನು ಹೇಳ್ತಾ ಇದ್ದೀನಿ. ನೋಡಿ ತಾತ, ನಿಮ್ಮ ಅಳಿಯ ಹಂಗೆ ಹೇಳಿ ಸ್ವಲ್ಪ. ನಿಮ್ಗೇನ್ ಅನ್ಸುತ್ತೆ? ನಾವು ಏನೋ ಒಂದು ಚಿಕ್ಕ ಮಿಸ್ಟೇಕ್ ಆಗಿರ್ಬೋದು. ಅಲ್ಲ, ನಿಮ್ಗೇನ್ ಅನ್ಸುತ್ತೆ? ನಾವ್ ಹೇಳ್ತಾ ಕರೆಕ್ಟ್ ಅಲ್ಲ ನಾವ್ ಹೇಳಿದ್ದು? ಏನಿದು, ಏನ್ ವಿಷಯ ಮಾತಾಡ್ತಾ ಇದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗೆ ಸುಮ್ನೆ ಒಂದು ಟೈಮ್ ಪಾಸ್ ವಿಷಯ. ಎನಿವೇಸ್, ಇವತ್ತು ಮನೆಯಲ್ಲಿ ಏನ್ ಸ್ಪೆಷಲ್ ಅಡುಗೆಗೆ? ಇವತ್ತು ರೇಣುಕನ ಚಿಕನ್ ಬಿರಿಯಾನಿ, ನಂದು ಅಂಜಲ್ ಮಸಾಲಾ ಫ್ರೈ. ಕಂದ, ನನಗೆ ಆಸೆ ಇತ್ತು ಆಯ್ತಾ, ಹೋಟೆಲ್ ಸ್ಟೈಲ್ ಮಸಾಲಾ ಫ್ರೈ ಮನೆಯಲ್ಲಿ ತಿನ್ಬೇಕು ಅಂತ. ಅದಕ್ಕೆ ತಕ್ಕಂತೆ ಒಂದು ಪ್ಯಾನ್ ಬಂದಿದೆ ಅಂಡ್ ಅದ್ರ ತಕ್ಕಂತೆ ಟೇಸ್ಟ್ ಕೂಡ ಆಗಿದೆ. ಸೂಪರ್. ಯಾರು? ಅವ್ರಿಗೆ ನನ್ನ ಹಿಂದೆನೆ ನಿಲ್ಬೇಕು ಅಂತ ಆಸೆ. ಅವ್ರಿಗೆ ನೋಡ್ದಷ್ಟು ಸಾಲ್ತಾ ಇಲ್ಲ. ಬಂದ್ ನೋಡ್ತಾರೆ, ಇನ್ನ ಬಂದ್ ಹೇಳ್ತಾರೆ, ನೋಡಿ ದೇವ್ರ ಅಲ್ಲಿ ಇವತ್ತು ಬೈದ್ರು ನನಗೆ, ದೇವ್ರು ನೋಡಿ ನನಗೆ ಮೀನ್ ಕೊಟ್ಟಿಲ್ಲ. ಚಿಕನ್ ಬಿರಿಯಾನಿ ಆ್ಯಂಡ್ ಫಿಶ್ ಮಸಾಲೆ ಫ್ರೈ ತಿನ್ಬೇಕು. ಬೇಬಿ ಇಟ್ ಇಸ್ ಕಮ್ ಎಕ್ಸಾಕ್ಟ್ಲಿ ಲೈಕ್ ಕೋಸ್ಟಲ್ ಸ್ಟೈಲ್, ಗೊತ್ತಾ? ಲೇಡೀಸ್, ವಾಟ್ ಇಸ್ ಸ್ಪೆಷಲ್ ಟುಡೇ? ಇವತ್ತು ಈ ಒಂದು ಸ್ಪೆಷಲ್ ರೆಸಿಪಿ ಮಾಡಿರೋದೇ ಅಪ್ಪಾಜಿಗೋಸ್ಕರ. ಹೋಟ್ಲ್ ಸ್ಟೈಲ್ ಮಾಡ್ಬೇಕಂತ ನನ್ನ ಮಗಳು ಯಾವಾಗಲೂ ಹೇಳ್ತಿದ್ಲು. ಅದಕ್ಕೆ ಫಸ್ಟ್ ಟೈಮ್ ಹೋಟ್ಲ್ ಸ್ಟೈಲ್ ಬಿರಿಯಾನಿ ಮಾಡಿದ್ದೇನೆ. ಯಾಕಂದ್ರೆ ನಮ್ದು ಪ್ಯಾನ್ ವಸ್ತು, ಅದಕ್ಕೆ ಟ್ರಯಲ್ ನೋಡುವ ಅಂತ. ಯಾರಿಗಿದು? ಇವತ್ತು ಮಾಮಿ ಮಾಡಿರುವಂಥ ಚಿಕನ್ ಬಿರಿಯಾನಿ, ಮಿಕ್ಸ್ ಬಿರಿಯಾನಿ ಮಾಮಿ ಚೆನ್ನಾಗಿ ಮಾಡ್ತಾರೆ, ತಿನ್ನಬೇಕು ಅಂತ ಆಸೆ ಆಗಿತ್ತು. ಸೊ ಮಾಡಿಕೊಡಿ ಅಂದಿದ್ದೆ. ಅವ್ರ ಪ್ರೀತಿಯಿಂದ ಏನು ಕೇಳಿದ್ರು ಇಲ್ಲ ಅನ್ನಲ್ಲ, ಮಾಡ್ತಾರೆ. ಅಂದು ಬಾಯಂಗ ತಿನ್ಲೆ ಕುಲ್ಲೆ ಹೆಂಗ್ ಮಾಡ್ತೀನಿ ತಿನ್ಲೆ ಹೆಂಗ್ ಮಾಡ್ಚಾವ್. ಅಲ್ಲಿ ಹೋಗಿ ಮೀನ್ ಯಾರು ಮಾಡ್ತಾರೆ? ನೀವು ಮಾಡ್ತೀರಲ್ಲ. ಹಲೋ ಪ್ಲೇ ಮ್ಯಾಟಲ್ಲಿ ಮಗನ ಬಿಟ್ಟು ನಾವೆಲ್ಲರೂ ಒಟ್ಟಿಗೆ ಕೂತು ಇಲ್ಲಿ ಊಟ ಮಾಡ್ತಾ ಇದ್ದೀವಿ. ಬಟ್ ಮಗ ಇಲ್ಲೇ ಕಣ್ಮುಂದೆನೇ ಇರ್ತಾನೆ, ಸೊ ಮಾನಿಟರ್ ಮಾಡ್ತಾ ಇರ್ತೀವಿ. ಪಾಪ ದೀಪ ಪೂಜೆ ಮಾಡ್ತಿದ್ದೇನೆ ಎದ್ಕೊಂಡ ಹೋಗಿದ್ರು. ಸ್ಟಿಚ್ ಆಗ್ತಾರಂತ ನನ್ನ ತಲೆನಲ್ಲಿ ಕೂತ್ಬಿಟ್ಟಿದ್ದು ಭಯ. ಕತ್ರಿಲಿ ಯಾರು ಬಾಟ್ಲು ಓಪನ್ ಮಾಡ್ತಾರೆ. ನನಗೆ ಇಷ್ಟು ರಕ್ತ ಸುರಿತಾ ಇದೆಯಾ, ಮುಗೀತು, ಸ್ಟಿಚ್ ಆಗ್ತಾರಿಂದ ನನಗೆ ಭಯದಲ್ಲಿ. ಇವತ್ತೇನೋ ಕಟ್ ಮಾಡಬೇಕಾದ್ರೆ ಕೈಗೆ ತಾಕ್ತು ಆಯ್ತಾ, ಜಾಸ್ತಿ ಬ್ಲಡ್ ಬರ್ತಾ ಇತ್ತು. ಅದನ್ನ ನೋಡಿ ನನಗೆ ಫುಲ್ ಭಯ ಆಯಿತು. ಏನು ಮಾಡ್ತಾರೆ, ಸ್ಟಿಚಸ್ ಹಾಕ್ತಾರಾ ಅಂತ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ವಿ. US ಹೊರಡೋದಕ್ಕೆ ರೆಡಿ. ಚೆನ್ನಾಗಿದೆ ನಿಮ್ಮ ಸ್ಟೈಲ್. ಹಗ್ಲಲ್ಲಿ ನೋಡಿ. ಫೈನಲಿ ದ ಟೈಮ್ ಹ್ಯಾಸ್ ಕಮ್. ಮೊಮ್ಮಗಳನ್ನ ಮೀಟ್ ಮಾಡೋದಕ್ಕೆ ಹೊರಟಿದ್ದಾರೆ ಅಪ್ಪಾಜಿ. ಅಳ್ಬೇಡಿ ಮಾಮಿ, ಬರ್ತಾರೆ 6 ತಿಂಗಳಲ್ಲಿ, ಅಳ್ಬೇಡಿ. ಬಾಯ್. ಕ್ಯಾಬ್ ಅಂತ ಇಲ್ಲ ಅಲ್ಲ, ಎಲ್ಲಿದೆ? ಲಗೇಜ್ ತಗೊಂಡೋಗೋಣ, ನಡ್ರಿ. ಬಾಯ್ ಬಾಯ್ ಮಾಮ, ಹುಷಾರು. ಮಾಮನೇ ಸ್ವೀಟ್ ಬಾಕ್ಸ್ ಪುಡಿ ಅಮ್ಮ ಒಡೆದೆರ್ಪು ನೀರೆಗ ಆಪು ಜಿಡ ಅವ ಎತ್ ಬಾರ ಉಂಡು. ಬಾಯ್, ಹುಷಾರು. ಹ್ಯಾಪಿ ಜರ್ನಿ. ಮೊಮ್ಮಗಳ ಜೊತೆ ಎಂಜಾಯ್ ಮಾಡಿ. ಮೊಮ್ಮಗನ್ಗೆ ಕಾಲ್ ಮಾಡಿ. ಹಾಸ್ಪಿಟಲ್ ಇಟ್ಕೊಂಡ್ರಲ್ಲ. ಬರ್ತೀನಿ. ಬಾಯ್.
ಅಪ್ಪಾಜಿ ಈ ಸತಿ ತುಂಬಾ ಮಿಸ್ ಮಾಡ್ಕೊಳ್ಳೋದು ಯಾರನ್ನ ಗೊತ್ತಾ? ನನ್ನನ್ನ ಅಲ್ಲ ಪಾಪುನ ಅಲ್ ಮಾಮಿನ ಹತ್ತುನ ಮಾಮಿನ ಹತ್ತಾರು ಅಥರ್ವ್ನ ಜಾಸ್ತಿ ಮಿಸ್ ಮಾಡ್ಕೋತಾರೆ. ಈಸ್ ವೆರಿ ಇಮೋಷನಲ್ ಬಟ್ ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ. ಅಲ್ಲಿ ಹೋದ್ಮೇಲೆ ಸ್ವಲ್ಪ ಹೊತ್ತು ಬೇಜಾರಾಗುತ್ತೆ, ಸ್ವಲ್ಪ ದಿನ ಬೇಜಾರಾಗುತ್ತೆ. ಬಟ್ ಅಲ್ಲಿ ಹೋದ್ಮೇಲೆ ಮೊಮ್ಮಗಳು ಇದ್ದಾಳಲ್ಲ, ಸೊ ಅದು ಒಂಥರ ಖುಷಿ ಅಲ್ವಾ? ಇಲ್ಲಿ ಬರ್ತಾನೆ ಇಲ್ಲ ಇವರು. ಅವಾಗ್ಲೇ ಮಾಮಂಗ್ ಹೇಳ್ತಿದ್ರು, ನೀವು ಇರ್ತಿರಲ್ಲ ಅವಾಗ ಪಾಪನ್ ತೋರ್ಸಿ ಅಂತ. ಈಗ ಅಮ್ಮ ಅಲ್ಲಿರ್ತಾರಲ್ಲ ಒಂದ್ ತಿಂಗಳು, ಅದಕ್ಕೆ ನೀವ್ ಈಗ ಇರ್ತಿರಲ್ಲ ಇಲ್ಲಿ, ಅವಾಗ ಪಾಪನ್ ತೋರ್ಸಿ ನೀನ್ ಬಿಜಿ ಇರ್ತೀಯಲ್ಲ ಕೆಲ್ಸದಲ್ಲಿ. ಇವತ್ತು ಹೊರಟ್ರೆ ಇನ್ನ 6 months ಆದ್ಮೇಲೆ ಮೀಟ್ ಆಗ್ತೀವಿ. ಬಾಯ್ ಅಪ್ಪಾಜಿ, ಹುಷಾರು. ಇಟ್ಸ್ ಓಕೆ, ಡೋಂಟ್ ಕ್ರೈ, ಅಪ್ಪಾಜಿ ವಿಲ್ ಕಮ್ ಬ್ಯಾಕ್. ಹುಷಾರ್ ಮೇಡಮ್. ಬಾಯ್, ಟೇಕ್ ಕೇರ್. ಹುಷಾರಾಗಿ ಹೋಗಿ, ಹುಷಾರಾಗಿ ಬನ್ನಿ, ಎಂಜಾಯ್ ಮಾಡಿ. ನಮ್ಮ ಅಮ್ಮಗನ್ ಚೆನ್ನಾಗಿ ನೋಡ್ಕೊಳ್ಳಿ. ಓ ಸೂಪರ್ ಆಗಿ ನೋಡ್ಕೋತೀವಿ. ಹುಷಾರಾಗಿ ಡ್ರಾಪ್ ಮಾಡಿ ಸರ್. ಲಗೇಜ್ ಕೆಳಗಡೆ ಇಡಕ್ ಹೆಲ್ಪ್ ಮಾಡಿ. ಆನ್ ಮಾಡಿ. ಬಾಯ್, ಹುಷಾರು, ಓಕೆ. ಎಂಜಾಯ್. ನೀವು ಹೋಗಿದ್ರಲ್ಲ ಇಲ್ಲಿಂದ ಪಾಪುನ ಬಿಟ್ಟು, ಅವಾಗ ಬೇಜಾರಾಗಿತ್ತಲ್ಲ ನಿಮಗೆ? ತುಂಬಾ. ಇವಾಗ ಅಪ್ಪಾಜಿಗೂ ತುಂಬಾ ಬೇಜಾರಾಗುತ್ತಲ್ಲ, ಯಾಕಂದ್ರೆ ಅಲ್ಲಿ ಪಾಪುನ ನೋಡ್ಬೇಕಂದ್ರೆ ನಾಳೆ ಅಲ್ಲ ನಾಡಿದ್ದು, ಅಲ್ಲಿ ತನಕ ಮಿಸ್ ಮಾಡ್ಕೋತಾರೆ ಅವ್ರು ಜಾಸ್ತಿ. ಮಧ್ಯಾಹ್ನ ತೂವರೆ ಆಗ್ತಿದಾ? ಏರ್ಪೋರ್ಟ್ ಅಲ್ಲಿ ಇದ್ರೆ ನೋಡ್ಲಿಕ್ಕೆ ವಿಡಿಯೋ ಕಾಲ್ ಮಾಡ್ಬೋದು, ಆದ್ರೂ ಫಿಸಿಕಲಿ ಇರಲ್ಲ ಮಗು. ಅದ್ರೊಳಗೆ ಕುತ್ಕೊಂಡು ವಿಡಿಯೋ ಕಾಲ್ ಮಾಡ್ಬೋದಾ? ಇಲ್ಲ ಫ್ಲೈಟ್ ಅಲ್ಲಿ, ಏರ್ಪೋರ್ಟ್ ಅಲ್ಲಿ ಏರ್ಪೋರ್ಟ್ ಮಿಸ್ ಮಾಡ್ತಾರೆ. ಓ ತುಂಬಾ ಪಾಪ ಮಿಸ್ ಮಾಡ್ಕೊಂಡೆ ಫಸ್ಟ್. ಆಗತ್ತೆ. ಅದೇ ಹಿಡ್ಕೊಂಡಿದ್ದದಲ್ಲ ಡೆಲಿವರಿ ಆದಾಗೆಲ್ಲ, ಪ್ರೆಗ್ನೆಂಟ್ ಆದಾಗಿನಿಂದ ಡೆಲಿವರಿ ಆದ್ಮೇಲೆ ನಾನು 5 ತಿಂಗಳಿದ್ದು ಮತ್ತೆ ಹೋದದಲ್ವಾ. ಹಬ್ಬ ತುಂಬಾ 5 ತಿಂಗಳ ಮಗಳನ್ನು ಬಿಟ್ಟು ಹೋದಾಗ ಅಷ್ಟ ನೋಡ್ರ ಪಾಪ ಬಿಟ್ಟು ಹೋದ್ರೆ ನೋಡ್ರ 15 ದಿನಕ್ಕೆ ಅಮ್ಮ ಬಾಳ ಆಡ್ತಿದ್ದಾರೆ. ಅಪ್ಪಾಜಿಗೆ ಎಷ್ಟು ಬೇಜಾರಾಗಿರುತ್ತೇನೋ. ಮಾಮ ಅಂತೂ US ಹೋದ್ರೆ 6 ತಿಂಗಳಿಗೆ ಅಥರ್ವ್ನ ಬಿಟ್ಟು ಅವ್ರಿಗೊಂಚೂರು ಬೇಜಾರಿರಲ್ಲ, ಖುಷಿಯಿಂದ ಹೋಗ್ತಾರೆ ಅಲ್ಲ ಮಾಮ? ఒక లేపు పోపిని అప్పుడు బాలే ಬೇಜಾರಾಗದೆ ಕಂಟಿನ್ಯೂಸ್ ಆಗಿ ಪಾಪ. ಇವನ್ನ ಬಾಳ, ಯಾಕಂದ್ರೆ ಮೊಮ್ಮಗ ಬಾಳ ಪ್ರೀತಿ ಇರುತ್ತೆ. ನೀವ್ ಅಪ್ಪಾಜಿನ ಮಿಸ್ ಮಾಡ್ಕೋತೀರಾ? ನೀವು ಬೇಜಾರಾಗುತ್ತೆ. ಬೇಜಾರಾಗಿ ಯಾವ ವಿಷಯಕ್ಕೆ ಮಿಸ್ ಮಾಡ್ಕೋತೀರಾ? ಎಲ್ಲ ವಿಷಯಕ್ಕೂ ಸ್ಯಾಟರ್ಡೆ ಪಾರ್ಟಿಗ ಅಥವಾ ಪಾರ್ಟಿಗೆ ಚಿಂತೆನಿಲ್ಲ, ಒಟ್ಟಿಗೆ ಓಡಾಡಕ್ಕ? ಎಲ್ಲ ನೋಡ್ದಾಗ ಬಂದಾಗ ಹೋದಾಗ ನೀವು ನೋಡದೇ ಇದ್ರೆ ಒಂಥರ ನನಗೆ ಗೊತ್ತು ಅವ್ರು ಏನ್ ಮಿಸ್ ಮಾಡ್ಕೋತಾರೆ ಅಂದ್ರೆ, ಅವರು ಇರಿಟೇಟ್ ಮಾಡಕ್ಕೆ ಇವ್ರಿಗೆ ಯಾರು ಇಲ್ಲಲ್ಲ ಜೋಡಿ. ಕರೆಕ್ಟ್. ಭಾವನಿಗೆ ಒಳ್ಳೆ ಜೀವ. ಪದೇ ಪದೇ ನಿಮ್ ಮಾತಾಡ್ಸಕ್ ಜನ ಇಲ್ಲಲ್ಲ. ಈಗ ಸ್ವಲ್ಪ ಜಾಸ್ತಿ ಲವ್ ಆಗಿದೆಪ್ಪ. ಮೊದ್ಲು ಸುಮ್ನಿರ್ರಿ ಕಾಮಿಡಿಯಲ್ಲಿ ಇಷ್ಟ ಅನ್ನೋದು, ಇವಾಗ ಅವರು ಮುತ್ ಕೊಡ್ತಾರೆ, ಇವರು ಮುಂದೆ ಅಲ್ಲ, ಇವ್ರು ನಿಮ್ಮ ಕೇಳಿ ಚೆನ್ನಾಗಿದ್ದಾರೆ ಇವ್ರು. ಮೊದ್ಲೆಲ್ಲ ಸಿಂಪಲ್ ಆಗಿ ಮಾತಾಡ. ನೀವು ಮಿಸ್ ಮಾಡ್ಕೋತೀರಾ? ನಾನು ನೀವು ಮಿಸ್ ಮಾಡ್ಕೋತೀರಾ? ಏನ್ ಮಿಸ್ ಮಾಡ್ಕೋತೀರಾ? ಅಣ್ಣ ಸೊಪ್ಪು ತನ್ನಿ, ಅಣ್ಣ ಕರಿಬೇವು ತನ್ನಿ ಮಿಸ್ ಮಾಡ್ಕೋತೀರಾ? ಚೆನ್ನಾಗಿರತ್ತವ ಅಂತ. ಚೆನ್ನಾಗಿರತ್ತಗಬ್ಬ. ನೀವು? ನಾನಂತೂ ತುಂಬಾ ಮಿಸ್ ಮಾಡ್ಕೊಳ್ತೇನೆ, ಯಾಕಂದ್ರೆ ಬೆಳಿಗ್ಗೆ ಎದ್ರೆ ಪಾಪ 1 ಗಂಟೆ ಅವರು ಸುತ್ತಾಡಿಸ್ತಾರೆ. ಅವಾಗ ಎಲ್ಲಾರ್ಗು ಫ್ರೀ ಅಲ್ಲ? ಎಲ್ಲರಿಗೂ ಫ್ರೀ. ಮತ್ತೆ ಏನಾದ್ರು ಒಂದು ಐಟಮ್ ತರ್ಬೇಕಾದ್ರೆ ಅಣ್ಣ 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 ಅಂತ ದಿವ್ಸಕ್ಕೊಂದ್ ಸಲ ಅಂತೂ ಕರಿತೇವೆ. ಹಾಲು ಇಲ್ಲದ್ರೆ ಅಣ್ಣ, ಮೊಸರು ಇಲ್ಲದ್ರೆ ಅಣ್ಣ, ಸೊಪ್ಪು ಇಲ್ಲದ್ರೆ ಅಣ್ಣ, ಟೊಮೆಟೊ ಇಲ್ಲದ್ರೆ ಅಣ್ಣ, ಮೊಟ್ಟೆ ಇಲ್ಲದ್ರೆ ಅಣ್ಣ. ಇವಾಗ ನಾವೇ ಹೋಗ್ಬೇಕು. ಸ್ವಲ್ಪ ಬೇಜಾರಾಗ್ತದೆ. ಈ ಅಣ್ಣನು ಕೈ ಕೊಡ್ತದೆ ಈಗ. ಯಾಕಂದ್ರೆ ಅಣ್ಣ ತರ್ತಾ ಇದ್ರು, ಬೇರೆ ಯಾರು ಆತರ ತರಲ್ಲ. ಹೋಗಿ ಹೋಗಿ ಬರ್ತಾರೆ ನೀವ್ ಯಜಮಾನ ಕಳಿಸ್ತೀರ, ನಾನ್ ಬಂದಾಗ ನಾನ್ ನಮ್ಮ ಯಜಮಾನ ಕಳಿಸ್ತೀನಿ. ಯಾರಿಲ್ಲದ್ರೆ ಅಳಿಯಂದ್ರ ಹತ್ರ ಹೋಗಿ ತರದೆ. ಅಳಿಯಂದ್ರು ಮುಖ ನೋಡೋಣ. ನೀವೇನ್ ಮಿಸ್ ಮಾಡ್ಕೋತೀರಾ? ಹಲೋ ಸರ್, ನೀವೇನ್ ಮಿಸ್ ಮಾಡ್ಕೋತೀರಾ? ಮನೇಲಿ ಒಬ್ರು ಸೀನಿಯರ್ ಇದ್ರು. ಹೌದಾ? ನಾನೇನ್ ಮಿಸ್ ಮಾಡ್ಕೋತೀನಿ ಗೊತ್ತಾ? ನನಗೆ ಚೆನ್ನಾಗಿ ಬ್ರೇಕ್ ಸಿಗ್ತಾ ಇತ್ತು ಅಪ್ಪಾಜಿ ಇರ್ಬೇಕಾದ್ರೆ. ಮಗುನ್ ಎತ್ಕೊಂಡು ಹೋಗೋರಾ ಬಾ ಆಟಾಡ್ಸಿ, ಅಪ್ಪಾಜಿ ಪಾಪುನ್ ಎತ್ಕೊಂಡು ಹೋಗಿ, ಅಪ್ಪಾಜಿ ಪಾಪುನ್ ಕರ್ಕೊಂಡು ಹೋಗಿ. ಕಿಚನ್ ಅಲ್ಲಿ ಬಿಸಿ ಇದ್ರೆ ಆಗ ಅಪ್ಪಾಜಿನೇ ಬರ್ತಿದ್ದೆ. ಅಪ್ಪಾಜಿ ಇವಾಗ ಶೂಟ್ ಇದೆ, ಒಂದ್ ಸ್ವಲ್ಪ ಪಾಪುನ್ ಎತ್ಕೊಳ್ಳಿ ಅದೆಲ್ಲ ಹೇಳ್ತಾ ಇದೆ. ಇವಾಗ ಅದೆಲ್ಲ ಇಲ್ಲ. ಸೊ ಆಬ್ವಿಯಸ್ಲಿ ಇಮೋಷನಲ್ ಆಗುತ್ತೆ ಈ ಸತಿ ಜಾಸ್ತಿ. ಏನ್ ಗೊತ್ತಾ, ಸಂದರ್ಭ ತಕ್ಕಂತೆ ಮನುಷ್ಯನ್ ವ್ಯಾಲ್ಯೂ ಜಾಸ್ತಿ ಗೊತ್ತಾಗುತ್ತೆ ಅಲ್ವಾ? ಸೊ ಹಂಗಾಗಿದೆ. ಯಾ ಯಾವ ಹೊತ್ತಿಗಾದ್ರೂ ರೆಡಿ, ಎಷ್ಟು ನಿದ್ದೆ ಮೂಡಲ್ಲಿ ಇದ್ರು ಓಡಿಕೊಂಡು ಬರ್ತಾರೆ ಪಾಪನ್ ಎತ್ಕೊಳ್ಳಿ. ಅಂದ್ರೆ ಪ್ರಾಣ. ನೀವು ಬೇರೆ ಏನೇ ಕೆಲ್ಸ ಇಲ್ಲ, ಮಾಡಿದ್ರೆ ಆಯ್ತು, ಆಯ್ತು ಮಾಡ್ತೀನಿ ಅಂತ ಮೊಮ್ಮಗನ ಹೆಸರು ಓಡ್ ಬರ್ತಾರೆ. ನೋಡಿ ಇಂತೆ ಸೊಸೆ ಸೊ ಮಾಮನ್ ಮಿಸ್ ಅಪ್ಪಾಜಿ ಮಿಸ್ ಮಾಡ್ತಾರೆ. ಯಾ ಟ್ರೂ. ಏನ್ ಮಾಡ್ಬೇಕು? ಇಫ್ ಯು ಲೈಕ್ ದಿಸ್ ವಿಡಿಯೋ, ಲೈಕ್, ಶೇರ್, ಸಬ್ಸ್ಕ್ರೈಬ್.
ಪ್ರೀತಿಸದ ಹೀಗೆ ಇರ್ಲಿ. ನಿಮ್ಮ ಕನ್ನಡದಿಂದ ಪ್ರೋತ್ಸಾಹಿಸಿ. ಚೆನ್ನಾಗಿ ಎಂಜಾಯ್ ಮಾಡಿ, ಮಜಾ ಮಾಡಿ. ನೀನ್ ಹೇಳ್ಬೇಡ. ಒಬ್ಬೊಬ್ಬರೇ ಮೈನಸ್ ಆಗ್ತಾ ಇರ್ತಾರೆ. ನೆಕ್ಸ್ಟ್ ಹಾಳಾಗ್ತಾ ಇರ್ತಾರೆ, ಸ್ವಲ್ಪ ಸ್ಯಾಡ್ ಮೈನಸ್ ಆಗುದು. ನೆಕ್ಸ್ಟ್ ಅಪ್ಪಾಜಿ ಬರೋ ತನಕ ಇನ್ನು ನಮ್ಮ ಪಿಕ್ನಿಕ್ ಹೀಗೆ ನೀವು ನೀವು ಅಲ್ವಾ? ಹಾ ಬಾಯ್. ಅಂತ ಇನ್ನು ನಮ್ಗೆ ಸತ್ಯ ಕೊಟ್ಟಿಗಿರ್ಲಿಕ್ಕೆ ನೀವ್ಯಾಕೆ ಅಳ್ತಾ ಇದ್ದೀರಾ? ನೀವ್ ಅಳ್ಬೇಡಿ. ಅಲ್ಲದೆ ಜೀದಿ ನನ್ನ ಮಗನಿಗೆ ಫುಲ್ ಬೇಜಾರು, ತಾತ ಹೊರಟ್ರಂತ. ನೋಡಿ ಇದ್ದೇನೆ, ಇಲ್ಲಾಂದ್ರೆ ಇಷ್ಟೊತ್ತಿಗೆ ಕೈ ಅಪಾಯ, ಇಡೀ ರಾಜ್ಯನೇ ನಮ್ದು ತರ ಇರುತ್ತೆ ಮಗ. ಚೋಚ ಹೋಗಿ, ನೀವ್ ಯಾರು ಮಾತಾಡ್ಸ್ಬೇಡಿ. ನಾಳೆಯಿಂದ ಯಾರು ನನ್ನ ಎತ್ಕೊಳ್ಳೋರು, ಪಾಪ ನಾಳೆ ಯಾರು ನನ್ನ ಮುಟ್ಸೋರು? ನಾಳೆಯಿಂದ ಅದು ಬೇರೆ ಚೇಂಜ್ ಆಗ್ತದೆ ಶೈಲಿ. ಇದು ರಾತ್ರಿ ಹೋಗೋದ್ರಿಂದ ಆಯ್ತು. ನಾಳೆ ಅಜ್ಜಿ ಒಬ್ರೆ ಪಾಪ ಅಮ್ಮ ಎದ್ದಳೋರ್ಗು ಅಪ್ಪಾಜಿ US ಹೋದ್ರು, ಇವರು ಚೈನಾಗೆ ಹೊರಟಿದ್ದಾರೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.